ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ 523 ಸರ್ಕಾರಿ ಶಾಲೆಗಳಿದ್ದು 91,213 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 2,620 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ DDP ಹಂತದಿಂದ CRP ಹಂತದವರೆಗೂ 68 ಅನುಷ್ಠಾನಾಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಚೇತನ ಕಾರ್ಯಕ್ರಮದ ಮೊಟ್ಟಮೊದಲ ಕಾರ್ಯಕ್ರಮವೆಂದರೆ ಮಕ್ಕಳ ರಕ್ಷಣೆ ಹೇಗೆ ಅಂತ. ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಇಲಾಖೆಯ ಎಲ್ಲ ನಿಯಮಗಳನ್ನು ಅನುಸರಿಸುವ ಮೂಲಕ ಇಲಾಖೆ ಯಾವೆಲ್ಲ ಕಾರ್ಯಕ್ರಮವನ್ನು ಜಾರಿಪಡಿಸಿದೆ ಅದನ್ನು ಅನುಸರಿಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂಥ ಶ್ರೀಯುತ ಶಶಿಧರ್ ಕೋಸಂಬಿ ಸರ್ ಅವರು ನಡೆಸಿದಂಥ ಸಂವಾದ ಮತ್ತು ಅಹವಾಲು ಕಾರ್ಯಕ್ರಮದಲ್ಲಿ ಬಂದಂಥ ಪ್ರಶ್ನೆಗಳೆಂದರೆ, ವಿದ್ಯಾರ್ಥಿಗಳು ಏನು ತಾವಂಗೆ 2 ಜೊತೆಯ ಸಮವಸ್ತ್ರವನ್ನು ನೀಡ್ತಾ ಇದ್ದೀರಾ, ಸಮವಸ್ತ್ರವನ್ನು ಹೊಲಿಸಿಕೊಳ್ಳೋದಕ್ಕೆ ಹಣವನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಅಧ್ಯಕ್ಷರ ಮುಂದೆ ಇಟ್ಟರು. ಅದರ ಜೊತೆಗೆ ಸೈಕಲ್ಗಳನ್ನು ವಿತರಣೆ ಮಾಡಿಲ್ಲ, ನಾವು ಬಹಳಷ್ಟು ದೂರ ಬರ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ RTE ವಿದ್ಯಾರ್ಥಿಗಳು ತಮಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಮಾನ್ಯ ಅಧ್ಯಕ್ಷರ ಮುಂದೆ ಪ್ರಸ್ತುತಪಡಿಸಿದ್ರು. KSRTC ಬಸ್ಸು ಮತ್ತು BMTC ಬಸ್ಸು ಎಲ್ಲ ಸ್ಥಳಗಳಲ್ಲೂ ಇಲ್ಲ, ಇದರಿಂದ ವಿದ್ಯಾರ್ಥಿಗಳು ಸಕಾಲಕ್ಕೆ ವಿಶೇಷ ತರಗತಿಗಳು ಮತ್ತು ತರಗತಿಗಳೇ ಹೋಗಲಿಕ್ಕೆ ತಡವಾಗ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ಸಕಾಲದಲ್ಲಿ ಅಧ್ಯಕ್ಷರು ಸ್ಥಳದಲ್ಲಿಯೇ ಪರಿಶೀಲನೆಯನ್ನು ಮಾಡಿ ನಿಗದಿಪಡಿಸಿದಂಥ ನಿರ್ದಿಷ್ಟವಾದಂಥ ಸಿಬ್ಬಂದಿಗೆ ತಿಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಸ್ಯೆಯನ್ನು ಸ್ಥಳದಲ್ಲೇ ಬಗೆಹರಿಸುವಂಥ ಕಾರ್ಯವನ್ನು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು, ಎರಡನೆಯದಾಗಿ ಸಚೇತನ ಕಾರ್ಯಕ್ರಮದ ಪ್ರಾರ್ಥನಾ ಪಾಯಿಂಟ್ ಬಿಟ್ಬಿಟ್ಟಿದ್ದೀರಾ ನೀವು, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಮಕ್ಕಳ ಗ್ರಾಮ ಸಭೆ ಅಂತ ನಾವು ಪಂಚಾಯತಿನಲ್ಲಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಕ್ಕಳು ಕೂಡ ಕೆಲವು ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ. ಆಗ ಆ ಸಮಸ್ಯೆಗಳು ಏನಪ್ಪಾ ಅಂತ ಹೇಳಿದ್ರೆ, 2.5 ಕಿಲೋಮೀಟರ್ನಲ್ಲಿ ಬಸ್ ಇರೋದಿಲ್ಲ. 1 to 5 ಮುಗಿಸ್ಕೊಂಡು 6th 7th ಬರಬೇಕಾಗಿರುತ್ತಲ್ಲ ಮಕ್ಕಳು, ಆ ಮಕ್ಕಳು ಬರೋದಕ್ಕೆ ನಮಗೆ ಬಸ್ ಇಲ್ಲ ಅಂತ ಹೇಳ್ಕೊಳ್ತಾರೆ. ಅಧ್ಯಕ್ಷರು ಏನು ಮಾಡ್ತಾರೆ, ಅದಕ್ಕೆ ಬಸ್ನ ಒದಗಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅದು ಸಕ್ಸಸ್ ಆಗಿರುತ್ತೆ. ಹಾಗೆ ಶಾಲೆಯ ಆವರಣ ಮುಂಭಾಗದಲ್ಲಿ ಕಸದ ವಿಲೇವಾರಿಯನ್ನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಖಂಡಿತವಾಗಿ ಉತ್ತರ ಸಿಗುತ್ತೆ. ಮತ್ತೆ ಮಕ್ಕಳು ಕೇಳ್ತಾರೆ, ಈ ಒಂದು ಹಸಿ ಕಸ ಒಣ ಕಸದ ಒಂದು ಮಹತ್ವವನ್ನು ದಯವಿಟ್ಟು ನಮ್ಮ ಪೋಷಕರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಆ ಒಂದು ಪ್ರಯತ್ನವನ್ನು ಕೂಡ ಪಂಚಾಯತಿ ವ್ಯಾಪ್ತಿಯಿಂದ ಆಗುತ್ತೆ. ಹಾಗೆ ಶೌಚಾಲಯ ಓನ್ಲಿ ನಾವು ಸುರಕ್ಷತೆ ಅಂತ ಹೇಳಿದ್ರೆ ಬರೀ ಪೋಕ್ಸೋ ಆಗಲಿ ಹಕ್ಕು ಅಂತ ಅಷ್ಟೇ ಅಲ್ಲ, ಶಾಲೆಯಲ್ಲಿ ವಿದ್ಯುತ್ ಅಂದ್ರೆ ಶಾಲಾ ಆವರಣದಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ವಿಲೇವಾರಿ ಮಾಡಿ ಪಕ್ಕದಲ್ಲಿ ಹಾಕಿಸುವಂತ ವ್ಯವಸ್ಥೆ ಕೂಡ ನಾವು ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಜಲಜೀವನ್ ಮಿಷನ್ ನಲ್ಲಿ ನೀರಿನ ಸರಬರಾಜು ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥ ಮಾಹಿತಿನೂ ಕೂಡ ಮಾನ್ಯ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಕೇಳಿದ್ರು. ಇನ್ನು ಮೇಡಮ್, ನಮ್ಮ ಬಹುಮುಖ್ಯ ಕಾರ್ಯಕ್ರಮವಾಗಿರ್ತಕ್ಕಂಥ ಪ್ರಾರ್ಥನಾವಧಿಯ ಚಟುವಟಿಕೆಗಳಿಗೆ ಹೋಗೋಣ. ಪ್ರಾರ್ಥನಾವಧಿಯ ಚಟುವಟಿಕೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನ ನಮ್ಮ ಚಿತ್ರಾ ಮೇಡಮ್ ಅವರು ತೋರಿಸ್ತಾರೆ. ಒಂದು ಶಾಲೆಯಲ್ಲಿ ಮಾದರಿಯನ್ನು ತಮಗೆ ಪ್ರಸ್ತುತಪಡಿಸ್ತಿದ್ದೀನಿ. ಒಂದು ವಾರಕ್ಕೆ ಮುಂಚಿತವಾಗಿಯೇ ಪ್ರಾರ್ಥನಾ ಚಟುವಟಿಕೆಯನ್ನ ಪಾಳಿಯ ಲೆಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿ ಯಾವ ವಿದ್ಯಾರ್ಥಿ ಅದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಅದರಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಎಷ್ಟು ಅಂತಕ್ಕಂಥ ಮಾಹಿತಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರ್ತಾರೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಶಿಕ್ಷಕ ಬಳಗ. ಥ್ಯಾಂಕ್ ಯು ಚಿತ್ರಾ ಮೇಡಮ್. ಹಾಗೆ ಪ್ರಾರ್ಥನಾ ಅವಧಿಯಲ್ಲಿ ನಮ್ಮ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಕೂಡ ಪ್ರಾರ್ಥನಾ ಸಮಯಕ್ಕೆ ಭೇಟಿ ನೀಡಿ ಮಕ್ಕಳು ಹೇಗೆ ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ, ಹೇಗೆ ಭಾಗವಹಿಸ್ತಾ ಇದ್ದಾರೆ, ಮತ್ತೆ FRN ವಿದ್ಯಾರ್ಥಿಗಳು ಹೇಗೆ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ತೋರಿಸ್ತಿದ್ದಾರೆ. ಮಗು ಹೇಳುತ್ತೆ, ಮೊದಲು ಶಿಕ್ಷಕರು ಹೇಳ್ತಾರೆ, ಮಗು ನೀನು ಹೆದರಬೇಡ, ಬಾ ಮೊದಲು ಈ ಪೇಜ್ ಹಿಡ್ಕೋ, ನಂತರ ನಾಳೆ ಇದ್ರ ಬಗ್ಗೆ ನೋಡು, ಚಿತ್ರ. ಈ ಮಾಹಿತಿಯನ್ನ ಮಂತ್ರಾ ಜೈನ್ಸ್ ರವರ ಲಿಂಕ್ ಅಲ್ಲಿ ಕೂಡ ಹಾಕಿ ಪ್ರಾರ್ಥನಾ ಚಟುವಟಿಕೆಗಳನ್ನ ನಾವು ಅವರಿಗೆ ತೋರಿಸ್ಕೊಟ್ಟಿದೀವಿ. ಇನ್ನು ಪೋಷಕರ ಸಬಲೀಕರಣಕ್ಕೆ ಹೋಗೋಣ. ಚಿತ್ರ, ಪೋಷಕರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಚನೆ ಮಾಡುವ ಮೂಲಕ ಓದುವ ಕಾರ್ಯವನ್ನ ನಿರ್ವಹಿಸಬೇಕು, ಓದುವಂತ ಕಾರ್ಯವನ್ನ ಹೇಗೆ ನಿರ್ವಹಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಜೊತೆಗೆ ನಾವೀನ್ಯಯುತವಾದಂತಹ ಚಟುವಟಿಕೆಗಳು. ಚಿತ್ರ 1 ನಿಮಿಷ. ನಾವೀನ್ಯಯುತ ಚಟುವಟಿಕೆಗಳಲ್ಲಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮಾದರಿಯಾಗುವಂತಹ ಮೌಲ್ಯಾಂಕನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ 70% ಶಾಲೆಗಳಲ್ಲಿ ಮೌಲ್ಯಾಂಕನವನ್ನ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಜೊತೆಗೆ ಮೌಲ್ಯಾಂಕನದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ನಾನು ಹೇಳ್ತೀನಿ. ಓಕೆ, ಈಗ FLN ಪೋಷಕರ ಸಭೆ ಅಂತ ಹೇಳಿದಾಗ ನಮಗೆಲ್ಲ ಸಮಸ್ಯೆ ಏನಪ್ಪಾ ಅಂದ್ರೆ ಪೋಷಕರು ಬರೋದಿಲ್ಲ ಅಂತ ಹೇಳಿ. ಹಾಗೆ ಅದಕ್ಕೊಂದು ಪರಿಹಾರ ಇರಲೇಬೇಕಲ್ವಾ? ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ, ಅದನ್ನು ಹುಡುಕ್ಬೇಕಷ್ಟೇ. ಅದಕ್ಕೆ ನಮ್ಮ ಶಿಕ್ಷಕರು ಏನು ಮಾಡ್ತಿದ್ದಾರೆ, ರಾತ್ರಿ ಪಾಳಿ ಅಂತ ಹೇಳಿ ಒಂದು ಯಾರು ಪೇರೆಂಟ್ಸ್ ಬರೋದಿಲ್ವೋ, ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ವೋ ಆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ನ ಒಲಿಸಿ ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡಿದ್ದೀವಿ.